ಫೈನಲಿ ನಾನು ರೆಡಿ ಆಗ್ಬಿಟ್ಟು ಬಂದೆ. ಇವಾಗ ನಮ್ಮಮ್ಮಗೆ ನಾಷ್ಟ ಕೊಟ್ಟಿದ್ದಾರೆ. ನಮ್ಮಮ್ಮ ನಾಷ್ಟ ಮಾಡ್ತಾ ಇದೆ. ಅಮ್ಮಗೆ ನಾಷ್ಟ ಬಂತು, ಅದಕ್ಕೆ ನಾನು ಕ್ಯಾಂಟೀನ್ಗೆ ಬಂದೆ. ಇವಾಗ ಕ್ಯಾಂಟೀನ್ಗೆ ಬಂದ್ಬಿಟ್ಟು ನಾನು ನಾಷ್ಟ ಮಾಡ್ತಾ ಇದ್ದೀನಿ. ನಾಷ್ಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೋಗ್ಬೇಕು ಮೇಲೆ. ಇವಾಗ ಬಂದೆ ಫೈನಲಿ ಮೇಲೆ. ಆರಾಮಾಗಿ ಕೂತ್ಕೊಂಡಿದ್ದೀನಿ. ತುಂಬ ಹೊತ್ತು ಆಯಿತು ವೆಯ್ಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಅಲ್ಲಿ ಟೈಮ್ ಟು ಟೈಮ್ ಎಂಟ್ರಿ ಇರುತ್ತೆ, ಅದಕ್ಕೋಸ್ಕರ ಕೂತ್ಕೊಂಡಿದ್ದೀನಿ. ಇವಾಗ ಅಮ್ಮ ಆರಾಮಾಗಿ ಮಲ್ಕೊಂಡಿದ್ದೆ, ಫುಲ್ಲು ರೆಸ್ಟು ಅಮ್ಮನಿಗೆ. ಊಟನೂ ಬಂದ್ಬಿಡ್ತು ಅಮ್ಮಗೆ, ಮಧ್ಯಾಹ್ನದ ಊಟ ಬಂತು. ಇವಾಗ ಫೈನಲಿ ಆಪ್ರೇಷನ್ ಆಯಿತು ಮಮ್ಮಿಗೆ. ಇವಾಗ ಮೆಡಿಸಿನ್ ತಗೊಬರ್ಬೇಕು ನಾನು ಹೋಗಿ. ನಾನು ಬಂದೆ ಇವಾಗ ಹೊಟ್ಟೆ ಸಿಗ್ತೈತೆ ಅಂತ ಊಟಕ್ಕೆ. ಊಟ ಮುಗೀತು, ಹೋಗ್ತಾ ಇದ್ದೀನಿ ವಾರ್ಡ್ ಕಡೆ. ಫೈನಲಿ ಇವಾಗ ಮತ್ತೆ ವೆಯ್ಟ್ ಮಾಡಬೇಕು, ಏನೂ ಮಾಡೋಕ್ಕಾಗಲ್ಲ. ಆಚೆ ಬಂದು ಕುತ್ಕೊಂಡಿದ್ದೀನಿ. ಬರೀ ಕುತ್ಕೊಳೋದು ತಿನ್ನೋದು ಅದೇ ಆಗೋಯ್ತು ನಂದು. ಇವಾಗ ಮತ್ತೆ ಬಂದಿದ್ದೀನಿ ಊಟಕ್ಕೋಸ್ಕರ. ಊಟ ಮಾಡಿಕೊಂಡು ಹೋಗ್ಬೇಕು ಮತ್ತೆ ಮೇಲಕ್ಕೆ. ಇನ್ನೇನು ಮಾಡೋದು. ನಮ್ಮ ದೀಪಿಕಾ ಬಂತು ಫೈನಲಿ, ಮತ್ತು ನಮ್ಮ ಅಕ್ಕ ಬಂತು. ಫೈನಲಿ ನಮ್ಮ ಅಕ್ಕ ಬಂತು, ಅದಕ್ಕೆ ನಾನು ಮನೆ ಕಡೆ ಹೋಗ್ತಾ ಇದ್ದೀನಿ. ಬಂದೆ ಇವಾಗ ಮನೆ ಹತ್ರ. ಬಂದಿದ ತಕ್ಷಣ ನನ್ನ ಮಗಳು ಅಳ್ತಾ ಇದ್ದಾಳೆ. ಲಕ್ಷ್ಮಮ್ಮ, ಯಾಕೆ ಲಕ್ಷ್ಮಮ್ಮ? ಅಯ್ಯೋ ಇರು ಬಂದೆ. ಇವಾಗ ಆಟ ಆಡ್ತೈತೆ, ಮಲ್ಗೋ ಟೈಮಲ್ಲಿ ಆಟ ಆಡೋ ಯಾಯ್ ಅಂತೆ. ಎಲ್ಲಿ? ಓ ಇಲ್ಲೊಂದು. ಅಯ್ಯೋ ಮರಿ, ಏನು ಮಾಡ್ತಾಯಿದ್ಯಾ? ಚೆನ್ನಾಗಿದ್ಯಾ? ಇದು ಮಸ್ತಾಗಿ ಮಲ್ಗೈತೆ. ಇದು ಎದ್ಬಿಟ್ಟು ಆಟ ಆಡ್ತೈತೆ ಇವಾಗ. ಹಲೋ ಮೇಡಮ್ ಅವರೇ, ಲಕ್ಷ್ಮಮ್ಮ ಅವರೇ, ಟಾಟಾ, ಹಾಯ್. ಓಯ್ 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 ಏಯ್ 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 ಏಯ್